ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಫ್ಯಾಮಿಲಿ ಟ್ರಿಪ್ ವ್ಲಾಗ್ 4. ಈಗಾಗಲೇ ನಾನು ಫ್ಯಾಮಿಲಿ ಟ್ರಿಪ್ದು 3 ವ್ಲಾಗ್ನ ಪೋಸ್ಟ್ ಮಾಡಿದ್ದೀನಿ. ವ್ಲಾಗ್ 1 ಅಲ್ಲಿ ನಾವು ಮೈಸೂರಿಂದ ಹೊರಟು ನರಸೀಪುರ ರೋಡಲ್ಲಿ ಚಿಕ್ಕಹಳ್ಳಿ ಅನ್ನೋ ಒಂದು ಊರಲ್ಲಿ ಇರುವಂತ ಕಲ್ಪವೃಕ್ಷ ಕ್ಷೇತ್ರ ಶ್ರೀ ರಾಘವೇಂದ್ರ ಗುರುಗಳ ಮಠಕ್ಕೆ ಹೋಗಿದ್ವಿ. ರಾಘವೇಂದ್ರ ಮಠಕ್ಕೆ ಹೋಗೋ ದಾರಿ ಹೇಗಿದೆ, ಮಠ ಹೇಗಿದೆ ಅನ್ನೋದನ್ನ ನೀವು ವ್ಲಾಗ್ 1 ಅಲ್ಲಿ ನೋಡ್ಬೋದು. ವ್ಲಾಗ್ 2 ಅಲ್ಲಿ ಮೂಗೂರಲ್ಲಿ ಇರುವಂತ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿದ್ವಿ. ಆ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ BR ಹಿಲ್ಸ್ ಅಂದ್ರೆ ಬಿಡಿಗಿರಿ ರಂಗನ ಬೆಟ್ಟಕ್ಕೆ ಹೋಗಿದ್ವಿ. ಹಾಗೆ ವ್ಲಾಗ್ 3 ಅಲ್ಲಿ ನಾವು ಕೊಳ್ಳೇಗಾಲದಲ್ಲಿರುವಂತ ಮರಡಿ ಗುಡ್ಡಕ್ಕೆ ಹೋಗಿ ಅಲ್ಲಿ ಮಲೆ ಮಹದೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಡೈರೆಕ್ಟ್ ತಾಳ್ ಬೆಟ್ಟಕ್ಕೆ ಹೊರಟ್ವಿ. ತಾಳ್ ಬೆಟ್ಟದಲ್ಲಿ ಧೂಪ ಎಲ್ಲ ಹಾಕಿ ಮಹದೇಶ್ವರ ಬೆಟ್ಟಕ್ಕೆ ತಲುಪಿದ್ವಿ. ಮಹದೇಶ್ವರ ಬೆಟ್ಟದಲ್ಲಿ ರಾತ್ರಿ ದರ್ಶನ ಮಾಡಿಕೊಂಡು ದಾಸೋಹ ಭವನದಲ್ಲಿ ಊಟ ಮಾಡಿಕೊಂಡು ರಾತ್ರಿ ಅಲ್ಲೇ ಸ್ಟೇ ಆಗಿ ಮತ್ತೆ ನಮ್ಮ ಸೆಕೆಂಡ್ ಡೇನ ಸ್ಟಾರ್ಟ್ ಮಾಡಿದ್ವಿ. ಸೆಕೆಂಡ್ ಡೇ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಲಿಲ್ಲ, ಆಚೆ ಕಡೆಯಿಂದಾನೇ ಕೈ ಮುಕ್ಕೊಂಡು ದಾಸೋಹ ಭವನದಲ್ಲಿ ತಿಂಡಿ ಮಾಡಿಕೊಂಡು ಮತ್ತೆ ನಾವು ಸಾಲೂರು ಮಠಕ್ಕೆ ಹೋದ್ವಿ. ಸಾಲೂರು ಮಠದಲ್ಲಿ ದರ್ಶನ ಮಾಡಿಕೊಂಡು ನಮ್ಮ ಮನೆ ಪಾಪುಗೆ ಸಾಲೂರು ಮಠದಲ್ಲೇ ಹೆಸರನ್ನ ಇಟ್ಟಿಸಿ ಸಾಲೂರು ಮಠದಲ್ಲೇ ಊಟ ಮಾಡಿಕೊಂಡು ನಮ್ಮ ವ್ಲಾಗ್ 3ನ ಎಂಡ್ ಮಾಡಿದ್ವಿ. ನೆಕ್ಸ್ಟ್ ಎಲ್ಲಿಗೆಲ್ಲ ಹೋಗಿದ್ವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಅಂದ್ರೆ ವ್ಲಾಗ್ 4 ಅಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರು ಇನ್ನ ನನ್ನ ವ್ಲಾಗ್ 1, ವ್ಲಾಗ್ 2, ವ್ಲಾಗ್ 3ನ ನೋಡಿಲ್ವೋ ಮಿಸ್ ಮಾಡದೆ ನೋಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ಮತ್ತೆ ಯಾಕೆ ತಡ, ವಿಡಿಯೋ ಕಂಟಿನ್ಯೂ ಮಾಡೋಣ. ಸಾಲೂರು ಮಠದಿಂದ ನಾವು ನೆಕ್ಸ್ಟ್ ಹೋಗಿದ್ದ ಜಾಗ ಬಂದು ಕೋಡ್ಗಲ್ಲು ಮಹದೇಶ್ವರ ದೇವಸ್ಥಾನ. ನಾವು ಈ ಬೆಟ್ಟನ ಹತ್ಕೊಂಡು ಹೋಗ್ಬೇಕು. ಈ ಬೆಟ್ಟದ ದಾರಿ ಅಂತೂ ತುಂಬಾನೇ ಕಷ್ಟವಾಗಿ ಕಾಣಿಸ್ತಾ ಇದೆ, ಬರೀ ಕಲ್ಗಳಿಂದನೇ ಕೂಡಿತ್ತು. ನಮಗಂತೂ ಹತ್ತೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಆದ್ರೂ ಇಷ್ಟು ದೂರ ಬಂದು ದೇವ್ರ ದರ್ಶನ ಮಾಡದೆ ಹೋಗೋದು ಚೆನ್ನಾಗಿರಲ್ಲ ಅಂತ ಹೇಳಿ ಕಷ್ಟ ಆದ್ರೂ ದೇವ್ರ ಮೇಲೆ ಭಾರ ಹಾಕಿ ಹತ್ತಿದ್ವಿ. ದಾರಿ ಅಂತೂ ತುಂಬಾನೇ ಚಿಕ್ಕದಾಗಿತ್ತು. ಬೆಟ್ಟ ಹತ್ತುತ್ತಾ ಸುತ್ತ ನೋಡಿದಾಗ ತುಂಬಾನೇ ಚೆನ್ನಾಗಿತ್ತು. ಎಷ್ಟು ಗ್ರೀನ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವು ಕೂಡ ನೋಡ್ಬೋದು. ಫೈನಲಿ ನಾವು ಇಷ್ಟೊತ್ತು ಬೆಟ್ಟ ಹತ್ತಿ ದೇವಸ್ಥಾನನ ತಲುಪಿದ್ವಿ. ಈಗ ನಾವು ದೇವಸ್ಥಾನನ ಎಂಟರ್ ಆಗ್ತಾ ಇದ್ದೀವಿ. ಎಂಟ್ರಿಯಲ್ಲಿ ನಿಮಗೆ ಮೊದಲಾಗಿ ಮಹದೇಶ್ವರ ಸ್ವಾಮಿ ಅವರ ತ್ರಿಶೂಲ ಕಾಣಿಸುತ್ತೆ. ಇವಾಗ ನೋಡ್ತಾ ಇರೋದು ದೇವಸ್ಥಾನದ ಗರ್ಭಗುಡಿ ಒಳಗಡೆ ಇರುವಂತ ಶಿವಲಿಂಗನ.
ವಿಶೇಷತೆ ಏನಪ್ಪಾ ಅಂತ ಅಂದ್ರೆ ಮಹದೇಶ್ವರ ಸ್ವಾಮಿಯವರು ಸಣ್ಣ ವಯಸ್ಸಿನಲ್ಲಿ ಈ ಜಾಗದಲ್ಲಿ ಆಟ ಆಡ್ತಾ ಇದ್ರು, ಮತ್ತೆ ಇದೇ ಜಾಗದಲ್ಲಿ ಅವರು ಬಂದು ತಪಸ್ಸು ಕೂಡ ಮಾಡ್ತಿದ್ರು ಅನ್ನೋ ನಂಬಿಕೆ ಇದೆ. ಅಲ್ಲಿ ಜೋಡಿಸಿರೋ ಕಲ್ಲನ್ನ ಸ್ವತಃ ಮಹದೇಶ್ವರ ಸ್ವಾಮಿಯವರೇ ಜೋಡಿಸಿರೋದು ಅನ್ನೋ ನಂಬಿಕೆ ಇದೆ. ನೀವೀಗ ನೋಡ್ತಾ ಇರೋದು ಎಷ್ಟೋ ಭಕ್ತರು ಮಾದಪ್ಪನ ಹತ್ರ ಹರಕೆ ಕಟ್ಟಿ ಜೋಡಿಸಿರೋ ಅಂತ ಕಲ್ಲು. ಯಾರೆಲ್ಲ ಇನ್ನು ಕೋಡ್ಗಳನ್ನ ವಿಸಿಟ್ ಮಾಡಿಲ್ವೋ ನೆಕ್ಸ್ಟ್ ಟೈಮ್ ಬೆಟ್ಟಕ್ಕೆ ಬಂದಾಗ ತಪ್ಪದೆ ವಿಸಿಟ್ ಮಾಡಿ. ಹತ್ತೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಆದರೂ ಅಡ್ವೆಂಚರಸ್ ಆಗಿ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಕೋಡ್ಗಲ್ ವಿಸಿಟ್ ಮಾಡಿದ ನೆಕ್ಸ್ಟು ಮತ್ತೆ ನಾವು ಮಹದೇಶ್ವರ ಸನ್ನಿಧಿಗೆ ಹೋದ್ವಿ. ನಮ್ಮ ಫ್ಯಾಮಿಲಿ ಎಲ್ಲ ಮುಖ್ಯವಾಗಿ ಬೆಟ್ಟಕ್ಕೆ ಬಂದಿದ್ದು ಉದ್ದೇಶ ಏನಪ್ಪಾ ಅಂತ ಅಂದ್ರೆ ನಾವು ಚಿನ್ನತೇರ್ನ ಇಳಿಸ್ಬೇಕು ಅಂತ ಹರಕೆ ಹಾಕೊಂಡಿದ್ವಿ. ವಾಪಸ್ಸು ಬೆಟ್ಟಕ್ಕೆ ಬಂದಿದ್ದು ನಾವು ಚಿನ್ನತೇರ್ಗೆ ಟಿಕೆಟ್ನ ತಗೊಂಡು ಹಾಗೆ ಕಳಸ ಎಲ್ಲ ಇಸ್ಕೊಂಡು ಮತ್ತೆ ಬಂದು ವೇಟ್ ಮಾಡ್ತಾ ಇದ್ವಿ. ಯಾರೆಲ್ಲ ಚಿನ್ನತೇರ್ ಇಳಿಸ್ತಾರೋ ಅವ್ರ ಇಡೀ ಫ್ಯಾಮಿಲಿ ಚಿನ್ನತೇರ್ ಮುಂದೆ ನಿಂತು ಫೋಟೋ ಕೂಡ ತೆಗೆಸ್ಕೋಬಹುದು. ಈ ಫೋಟೋಗೆನೆ ತುಂಬಾನೇ ಕ್ಯೂ ಇತ್ತು. ದೇವಸ್ಥಾನದ ಗೋಪುರದಿಂದ ಚಿನ್ನತೇರ್ ನಿಲ್ಲೋ ಜಾಗದವರೆಗೂ ಕ್ಯೂ ಇತ್ತು. ಆದ್ರೂ ಪರವಾಗಿಲ್ಲ, ಇದೆಲ್ಲ ಒಂಥರ ಮೆಮೊರೀಸ್ ಎಲ್ಲ ಇರಬೇಕು ಅನ್ನೋ ಕಾರಣಕ್ಕೆ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ನಾವು ಫ್ಯಾಮಿಲಿ ಎಲ್ಲ ಸೇರಿ ಒಟ್ಟಿಗೆ ಚಿನ್ನತೇರು ಇಳಿಸ್ತಾ ಇರೋದು ಇದೇ ಫಸ್ಟ್ ಟೈಮ್. ಹಾಗಾಗಿ ತುಂಬಾನೇ ಎಕ್ಸೈಟೆಡ್ ಆಗಿತ್ತು, ಹಾಗೆ ತುಂಬಾನೇ ಖುಷಿ ಕೂಡ ಆಯ್ತು. ನೀವು ತೆಗ್ಸೋ ಫೋಟೋನ ಚಿನ್ನತೇರೆಲ್ಲ ಮುಗಿದ್ಮೇಲೆ ಲಾಸ್ಟ್ ಅಲ್ಲಿ ನೀವು ಕಲೆಕ್ಟ್ ಮಾಡ್ಕೋಬಹುದು. ಅಲ್ಲಿ ಫೋಟೋ ತೆಗ್ಸಿ ಬಂದಿದ್ ನೆಕ್ಸ್ಟ್ ನಾವು ಕೂಡ ಫೋಟೋಸ್ ಎಲ್ಲ ತಗೊಂಡ್ವಿ. ಇನ್ನು ಸುಮಾರು ಜನ ಫೋಟೋ ತೆಗ್ಸೋ ಕ್ಯೂ ಅಲ್ಲಿ ವೇಟ್ ಮಾಡ್ತಾ ಇದ್ರು. ಅವ್ರದೆಲ್ಲ ಆದ್ಮೇಲೆ ಚಿನ್ನತೇರು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಅಲ್ಲೇ ಮುಂದೆ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ವಿ. ಎಲ್ಲರೂ ಫೋಟೋ ತೆಗ್ಸಿ ಆದ್ಮೇಲೆ 7:15ಗೆ ಚಿನ್ನತೇರು ಪ್ರೊಸೆಷನ್ ಸ್ಟಾರ್ಟ್ ಆಯ್ತು. ನಾವು ತೇರಿಳಿಸಿದ್ದು ಜನವರಿ 26 ಗವರ್ಮೆಂಟ್ ಹಾಲಿಡೇ ಮತ್ತೆ ಸೋಮವಾರ ಬೇರೆ ಆಗಿದ್ರಿಂದ ಚಿನ್ನತೇರು ಇಳಿಸೋದಕ್ಕೆ ಸುಮಾರು ಜನ ಇದ್ರು, ತುಂಬಾನೇ ರಶ್ ಇತ್ತು. ಕೊನೆಗೂ ಚಿನ್ನತೇರು ಇಳಿಸಿ ಪ್ರಸಾದ, ಗ್ರೂಪ್ ಫೋಟೋ ಎಲ್ಲಾನು ಕಲೆಕ್ಟ್ ಮಾಡಿಕೊಂಡು ದೇವಸ್ಥಾನದಿಂದ ನಾವು ಹೊರಟ್ವಿ. ರಾತ್ರಿ 10 ಗಂಟೆಗೆ ಹೊರಟು ಬೆಳಗಿನ ಜಾವ 3:03ವರೆಗೆ ಮೈಸೂರನ್ನ ರೀಚ್ ಆಗಿ ನಮ್ಮ ಫ್ಯಾಮಿಲಿ ಟ್ರಿಪ್ನ ಎಂಡ್. ಸೊ ಇದಾಗಿತ್ತು ಫ್ಯಾಮಿಲಿ ಟ್ರಿಪ್ ವ್ಲಾಗ್. ಯಾವ ವಿಡಿಯೋನು ಮಿಸ್ ಮಾಡದೆ ತಪ್ಪದೆ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೆ ಬೇರೆ ಕಂಟೆಂಟ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.